ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ. ನೋಡಿ, ಯಾಕಂದರೆ ಇವತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ವಿರೋಧ ಪಕ್ಷದವ್ರ ಕೆಲಸನೇ ಅದನ್ನು. ಏನು ಅವ್ರ ಕಿವಿಯಲ್ಲಿ ಯಾರದ್ದು ಬಂದರೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅವ್ರ ಪಕ್ಷದಲ್ಲೇ ಅವ್ರಿಗೇನು ಕನಸು ಬಿದ್ದಿದ್ದ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತೇಳಿ. ನಮ್ಮ ಪಕ್ಷ ಯಾವತ್ತೂ ಕೂಡ ನನಗೆ ರಾಜೀನಾಮೆ ಮಾಡಿದ್ದು ಇವತ್ತು ಹೇಳ್ತಿದ್ದೀನಿ ನಾನು. ಇವತ್ತು ಮಾನ್ಯ ನಮ್ಮ ಚಲವಾದಿ ನಾರಾಯಣ ಸಾಹೇಬ್ರು ಇವತ್ತು ಏನೇನು ಹೇಳ್ತಾ ಇದ್ದಾರೆ, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ವಿಚಾರಗಳನ್ನ ನಾನು ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ ನಾನು. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಒಂದು ಪರಿಷತ್ತಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಅಂತೇಳಿ ವಿಚಾರವನ್ನು ಹೇಳ್ತಾ ಇದ್ರು. ನಮಗೆ ಅದು ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾ ಇದ್ರು, ಅವರು ರಾಜೀನಾಮೆಯನ್ನು ಅವ್ರು ಪಡೆದಿದ್ದಾರೆ ಅಂತೇಳಿ. ನನಗೆ ಯಾರು ಕೂಡ ಇಲ್ಲೇ ಹೇಳ್ತೀನಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವ ಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ಯಾರೂ ಕೂಡ ಒತ್ತಡಕ್ಕಾಗಿಲ್ಲ. ಅವತ್ತು ತಾವೆಲ್ಲರೂ ಕೂಡ ನೋಡಿದ್ರು, ತಮ್ಮನ್ನು ಮಾಧ್ಯಮದವ್ರಿಗೆ ಫಸ್ಟ್ ಮಾತಾಡಿದ ಮೇಲೆ ನಾನು ರಾಜೀನಾಮೆ ಕೊಡೋಕೆ ಹೋದೆ. ಅವರು ಯಾಕಂದರೆ ಫಸ್ಟ್ ತಮಗೆ ಮಾತಾಡಿ ತಮ್ಮ ರಾಜ್ಯ ಜನತೆಗೆ ಏನಾಗಿದೆ, ಇವತ್ತು ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ. ಇವತ್ತು ಯಾಕಂದರೆ ಮುಖ್ಯವಾಗಿ ನಾನು ಸ್ಥಾನದಲ್ಲಿದ್ದಾಗ SIT ನಾವು ಆಗಲೇ ಕೂಡ ಫಾರ್ಮೇಷನ್ ಮಾಡಿದ್ವಿ, SIT COD ತನಿಖೆಯನ್ನು. SIT COD ತನಿಖೆ ಅಂತವ್ರ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾರು ಕೂಡ ನನಗೆ ಒತ್ತಡ ಮಾಡಲಿಲ್ಲ, ಯಾರು ಕೂಡ ನನ್ನ ಬಗ್ಗೆ ಬಂದು ಬೇರೆ ಚಕಾರ ಎತ್ತಲಿಲ್ಲ. ಅವ್ರೇನೋ ಸ್ಟ್ರೈಕ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾನು ಕೊಟ್ಟಿದ್ದೆ, ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ಅದರಲ್ಲಿ ಮುಕ್ತವಾಗಿ ಬರಬೇಕಂತೇಳಿ. ಅದೇ ರೀತಿಯಾಗಿ ಇಡೀ ದೇಶನೇ ಮೆಚ್ಚುವಂಥದ್ದು ನಮ್ಮ SIT ಮತ್ತು COD, ನಮ್ಮ ರಾಜ್ಯದ CODಗಳು ಇವತ್ತೇನು ಅವರು ಆ ತನಿಖಾ ಸಂಸ್ಥೆಗಳಿಂದ ನನಗೆ ಕ್ಲಿಯರ್ ಚಿಟ್ ಕೊಟ್ಟಿದೆ. ಇವತ್ತು ಅದನ್ನು ಇವತ್ತು ಮತ್ತೊಮ್ಮೆ ನನಗೆ ಸಂಪುಟ ಸಭೆ ಸೇರಲಿಕ್ಕೆ ಕೂಡ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಾನು ಬಹುಶಃ ಖಂಡಿತವಾಗಿ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸರ್. ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ. ನೋಡಿ, ಯಾಕಂದರೆ ಇವತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ವಿರೋಧ ಪಕ್ಷದವ್ರ ಕೆಲಸನೇ ಅದನ್ನು. ಏನು ಅವ್ರ ಕಿವಿಯಲ್ಲಿ ಯಾರದ್ದು ಬಂದರೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅವ್ರ ಪಕ್ಷದಲ್ಲೇ ಅವ್ರಿಗೇನು ಕನಸು ಬಿದ್ದಿದ್ದ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತೇಳಿ. ನಮ್ಮ ಪಕ್ಷ ಯಾವತ್ತೂ ಕೂಡ ನನಗೆ ರಾಜೀನಾಮೆ ಮಾಡಿದ್ದು ಇವತ್ತು ಹೇಳ್ತಿದ್ದೀನಿ ನಾನು. ಇವತ್ತು ಮಾನ್ಯ ನಮ್ಮ ಚಲವಾದಿ ನಾರಾಯಣ ಸಾಹೇಬ್ರು ಇವತ್ತು ಏನೇನು ಹೇಳ್ತಾ ಇದ್ರು, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ವಿಚಾರಗಳನ್ನ ನಾನು ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ ನಾನು. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಒಂದು ಪರಿಷತ್ತಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಅಂತೇಳಿ ವಿಚಾರವನ್ನು ಹೇಳ್ತಾ ಇದ್ರು. ನಮಗೆ ಅದು ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾ ಇದ್ರು, ಅವರು ರಾಜೀನಾಮೆಯನ್ನು ಅವ್ರು ಪಡೆದಿದ್ದಾರೆ ಅಂತೇಳಿ. ನನಗೆ ಯಾರು ಕೂಡ ಇಲ್ಲೇ ಹೇಳ್ತೀನಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವ ಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ ನಾನು.